ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡೇ 1 ಆಫ್ 60 ಡೇಸ್ ಚಾಲೆಂಜ್. ಸೊ ಬೆಳಗ್ಗೆ ನಾನು ನನ್ನ ಹೇರ್ ಕೇರಿಂದ ಸ್ಟಾರ್ಟ್ ಮಾಡಿದೆ. 1 ಕಪ್ ಹಾಟ್ ವಾಟರ್ ಕುಡಿದು ಆಮೇಲೆ ಆಮ್ಲ, ಟರ್ಮರಿಕ್ ಎಲ್ಲ ಹಾಕ್ಬಿಟ್ಟು ನಾನೊಂದು ಕ್ಯೂಬ್ಸ್ ಮಾಡಿದ್ದೀನಿ. ಓಕೆ, ಚೆನ್ನಾಗಿರಲ್ಲ, ಬಟ್ ಹೆಲ್ತ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕುಡ್ದು ಆಮೇಲೆ ನೆಕ್ಸ್ಟು ಸ್ವಲ್ಪ ಕಾಳು ನೆನೆಸಿದೆ ನಾಳೆಗೆ. ಸೊ ಕಾಳು ನೆನೆಸ್ಬಿಟ್ಟು ದೇವ್ರ ಪೂಜೆ ಮಾಡಿ ಒಂಚೂರು ನಾನು ಕಾಫಿ ಕುಡ್ದು ಆಮೇಲೆ ನಾನು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗಿದೆ. ಸ್ವಲ್ಪ ಸ್ಪಿರಿಚುವಲ್ ಆಗಿರೋಣ. ನೆಕ್ಸ್ಟ್ 16 ಡೇಸ್ ಅಂತ ನಾನು ಕಾಯಿ ಕಟ್ಟಿದೆ. ಚೆನ್ನಾಗಿತ್ತು. ಸೊ ದ ಮೇನ್ ರೀಸನ್ ಏನಂದರೆ ಐ ಜಸ್ಟ್ ವಾಂಟೆಡ್ ಟು ಬಿ ಸ್ಪಿರಿಚುವಲ್ ಫಾರ್ ಸಮ್ ಡೇಸ್. ಸೊ ಅದಕ್ಕೆ ನಾನು ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಇದು. ಸೊ ನಾನು ಹೋಗಿ ಕಾಯಿ ಕಟ್ಟಿದೆ. ಒಂಥರ ಕಾಯಿ ಕಟ್ಟಿದ್ಮೇಲೆ ತುಂಬ ಸಮಾಧಾನ ಅನಿಸ್ತಾ ಇದೆ. ನಂಗೆ ಗೊತ್ತು ತುಂಬ ಜನ ಹೋಗಿರ್ತಾರೆ ಅಂತ. ಸೊ ನೀವು ಯಾರ್ಯಾರು ಹೋಗಿದ್ರೆ ನನಗೂ ಹೇಳಿ. ಸೊ ಈ ಮಂತ್ರನ ನಾನು 108 ಟೈಮ್ಸ್ ಹೇಳಬೇಕು. ಇಲ್ಲೇನು ಮಂತ್ರ ಬರೆದಿದೆ. ಅದಾದಮೇಲೆ ನಾನು ಕಾರ್ಯಸಿದ್ಧಿ ಕೆಫೆಗೆ ಹೋಗಿದ್ದೆ. ನಮ್ಮಪ್ಪ ಬಂದರು. ನಾನು ಅವರು ಕಾಫಿ ಎಲ್ಲ ಕುಡ್ದು ಸ್ವಲ್ಪ ಮಾತಾಡಿ ಅವ್ರು ಸರಿ ನಾನು ಆಫೀಸ್ಗೆ ಹೋಗ್ತೀನಿ ಅಂದರು. ನಾನು ಸರಿ ಮನೆಗೆ ಹೋಗ್ತೀನಿ ಅಂತ ಮನೆಗೆ ಹೋದೆ. ಸೊ ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ. ಸೊ ಸಿಕ್ಕಾಪಟ್ಟೆ ಕೆಲಸ ಆಯಿತು, ಬಿಕಾಸ್ ಇವತ್ತು ಮಂಡೇ ಅಲ್ವಾ. ಸೊ ನಾನೇ ಪನ್ನೀರ್ ಮಾಡಿದ್ದೆ. ಸೊ ಆ ಪನ್ನೀರಲ್ಲಿ ನಾನು ಗ್ರೇಟ್ ಮಾಡಿ ಪನ್ನೀರ್ ಬುರ್ಜಿ ಥರ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಸೊ ನಾನು ಬಾಯ್ಲ್ಡ್ ರೈಸ್ ಜೊತೆ ಇದೆರಡನ್ನ ತಿಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೀರು ತುಂಬ ಸುಸ್ತಪ್ಪ, ಎಷ್ಟು ಕೆಲಸ ಅಂದರೆ ಕೆಲಸ. ಸೊ ಗೊತ್ತಲ್ಲ, ಹೆಕ್ಟಿಕ್ ಆಗಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಕ್ರೌನಿ ಮೂಡ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಕ್ರೌನಿ ಜೊತೆ ಆಟ ಆಡಿಕೊಂಡು ಆಮೇಲೆ 1 ಕಪ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಸೊ ಕಾಫಿ ಡಿಕಾಕ್ಷನ್ಗೆ ಇಡ್ತಾಯಿದ್ದೆ. ಸೊ ಕಾಫಿ ಡಿಕಾಕ್ಷನ್ ಮಾಡಿ ಆಮೇಲೆ ಹಾಲೆಲ್ಲ ಸ್ವಲ್ಪ ಕುದಿಸ್ದೆ. ಫ್ರೆಶ್ ಹಾಲು ಓಪನ್ ಮಾಡಿದ್ದೆ. ಸೊ ಹೋಟೆಲ್ ಅವ್ರ ಥರ ನಾನು ಸ್ವಲ್ಪ ಹಾಗೆ ಹಾರಿಸ್ತಾ ಇದ್ದೀನಿ. ಸೊ ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನೆಕ್ಸ್ಟ್ ಏನು ಮಾಡೋದು ಅಂತ. ಸೊ ಸ್ವಲ್ಪ ಸ್ಟಾರ್ ಬಜಾರ್ಗೆ ಹೋಗಿದ್ವಿ ನಾನು ಮತ್ತು ನಮ್ಮಮ್ಮ. ಸ್ವಲ್ಪ ಏನೋ ಐಟಮ್ಸ್ ಬೇಕಾಗಿತ್ತು ಅಂತ. ಅದಾದಮೇಲೆ ವಾಪಸ್ ಬಂದು 108 ಟೈಮ್ಸು ಆ ಮಂತ್ರನ ಹೇಳಿದೆ. ಸೊ ನಾನು ಈ ಥರ ಬುಕ್ಕಲ್ಲಿ ಬರಿತೀನಿ, ಯಾಕಂದರೆ ಮಿಸ್ ಆಗಬಾರ್ದು ಅಂತ. ಸೊ 108 ಟೈಮ್ಸ್ ಮುಗೀತು. ಡೇ 1 ಫಿನಿಶ್ ಅಂತ ರೆಡ್ ಪೆನ್ನಲ್ಲಿ ಬರಿತಾ ಇದ್ದೀನಿ. ಸೊ ನಮ್ಮಮ್ಮ ವೆಜಿಟೇಬಲ್ ವೀಟ್ ನೂಡಲ್ಸ್ ಮಾಡಿದ್ದೀನಿ, ತಿನ್ನು ಅಂತ ಹೇಳಿದ್ರು. ಸೊ ಎಸ್ ಗೈಸ್, ತಿಂದ್ಬಿಟ್ಟು ನಾನು ಡೇ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.